ಹತ್ತೂರು ಚರ್ಚ್ ಜಾತ್ರೆ ಮತ್ತು ಹೊಟ್ಟೆಗೆ ಪೂಜೆ. ಹಲೋ ಮಂಚೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿದು ವಿಡಿಯೋದಲ್ಲಿ ನಾವು ಕಾರ್ಕಳದ್ದು ಒನ್ ಆಫ್ ದ ಮೋಸ್ಟ್ ಫೇಮಸ್ ಆ್ಯನ್ಯುವಲ್ ಫೆಸ್ಟಿವಲ್ಸ್ ಹತ್ತೂರು ಚರ್ಚ್ ಜಾತ್ರೆಗೆ ಹೋದದು. ಜಾತ್ರೆಗೆ ಫುಲ್ ಅಂದರೆ ಫುಲ್ ಸ್ಟಾಲ್ಸ್ ಇತ್ತು. ಈ ಟೈಮ್ ಎಲ್ಲಿ ನೋಡಿದ್ರಲ್ಲಿ ವಾಟರ್ಮೆಲನ್ಸ್ ಇತ್ತು, ಸುಮಾರು ಇತ್ತು. ಮತ್ತು ಹೀಗೆಲ್ಲ ಸ್ವೀಟ್ಸ್ ಎಲ್ಲ ಸಹ ಸಿಗ್ತದೆ ಜಾತ್ರೆಯಲ್ಲಿ. ಹತ್ತೂರು ಚರ್ಚ್ ಅಫಿಷಿಯಲ್ ಇದರ ಹೆಸರು ಬಂದು ಸೇಂಟ್ ಲಾರೆನ್ಸ್ ಶ್ರೈನ್ ಬ್ಯಾಸಿಲಿಕಾ. ಇದು ಒಂದು ತುಂಬ ಹಿಸ್ಟಾರಿಕ್ ಚರ್ಚ್ ಹೇಳ್ಬೋದು. ಇದನ್ನು ಪ್ಲೇಸ್ ಆಫ್ ಮಿರಾಕಲ್ಸ್ ಆ್ಯಂಡ್ ಆನ್ಸರ್ಡ್ ಪ್ರೇಯರ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಎಲ್ಲ ಜಾತಿಯವರು ಬರ್ತಾರೆ. ನಾನಂತೂ ತುಂಬ ನಂಬ್ತೇನೆ ಇಲ್ಲಿ, ಯಾಕಂದರೆ ತುಂಬ ಪವರ್ಫುಲ್ ಉಂಟಂತ. ಚರ್ಚಿದು ಬದಿಯಲ್ಲಿ ಹೀಗೆ ಶೇಡ್ ಎಲ್ಲ ಹಾಕಿದ್ರು, ಮತ್ತು ಸ್ಟಾಲ್ಸ್ ಎಲ್ಲ ಇತ್ತು ಇಲ್ಲಿ. ಚರ್ಚಲ್ಲಿ ಗಡಿ ಟೈಮಿಂಗ್ಸ್ ಪ್ರಕಾರ ಮಾಸ್ ನಡೀತಾ ಇರ್ತದೆ, ಕೊಂಕಣಿಯಲ್ಲಿ, ಕನ್ನಡದಲ್ಲಿ. ನಾವು ಮೇನ್ ಚರ್ಚಿಗೆ ಹೋಗಲಿಲ್ಲ, ಬದಿದು ಪ್ರೇಯರ್ ಏರಿಯಾಕ್ಕೆ ಹೋದೇವೆ. ಇಲ್ಲಿದು ಫೇಮಸ್ ಎಂತ ಅಂದರೆ ಜನರೆಲ್ಲ ಎಂತೆಲ್ಲ ಹರಕೆ ಹಾಕ್ತಾರೆ, ಅದು ಫುಲ್ಫಿಲ್ ಆದರೆ ಇಲ್ಲಿ ಬಂದು ಅದಕ್ಕೆ ಕಾಣಿಕೆ ಕೊಡ್ತಾರೆ. ಎಲ್ಲ ಬಿಲೀಫ್ಸ್ನವ್ರು ಸಹ ಇಲ್ಲಿ ಬಂದು ಪ್ರೇ ಮಾಡಿ ಹೋಗ್ತಾರೆ, ಯಾಕಂದರೆ ಇಲ್ಲಿ ಹೇಳಿದೆಲ್ಲ ಸಹ ಫುಲ್ಫಿಲ್ ಆಗ್ತದಂತ. ಪ್ರೇಯರ್ ಎಲ್ಲ ಮಾಡಿ ನಾವು ಬ್ಲೆಸ್ಸಿಂಗ್ ತಗೊಳ್ಲಿಕ್ಕೆ ಅದರ ಹತ್ರನೂ ಹೋದೇವೆ. ದೇವರಿದು ಮೂರ್ತಿಗಳೆಲ್ಲ ಭಾರಿ ಚಂದ ಉಂಟು, ಮತ್ತು ತುಂಬ ಚಂದ ವೇಯಲ್ಲಿ ಡೆಕೋರೇಟ್ ಮಾಡಿದ್ದಾರೆ ಎಲ್ಲದನ್ಸ. ಬೇರೆ ಡೇಸ್ ಹತ್ತೂರು ಚರ್ಚಿಗೆ ಹೋಗ್ಬೋದು, ಬಟ್ ಈ ಟೈಮಿಗೆ ಮಾತ್ರ ಈ ಜಾತ್ರೆ ನಡೆಯೋದು. ಮತ್ತು ಸಖತ್ ರಶ್ ಇರ್ತದೆ. ಇಲ್ಲಿ ಆಫರಿಂಗ್ಸನ್ನೆಲ್ಲ ಇಲ್ಲಿ ಹಾಕಲಿಕ್ಕೆ, ಮತ್ತು ಆಫರಿಂಗ್ಸ್ ಹಾಕಿ ಇಲ್ಲದ್ರೆ ಸಹ ಅವರು ಬ್ಲೆಸ್ಸಿಂಗ್ ಆಗಿ ಹೂ ಮತ್ತು ಹೋಲಿ ವಾಟರ್ ಕೊಡ್ತಾರೆ. ಮತ್ತು ಇಲ್ಲಿ ಬಂದು ಕ್ಯಾಂಡಲ್ ಹೊತ್ತಿಸ್ತಾರೆವೆ. ನಾವು ಸಹ ಕ್ಯಾಂಡಲ್ ಹೊತ್ತಿಸಿದ್ದೇವೆ. ಇಲ್ಲಿ ಎಂಥ ವಿಶ್ ಉಂಟು ಅದನ್ನು ಮನಸ್ಸಲ್ಲಿ ಎನಿಸಿ ಕ್ಯಾಂಡಲನ್ನು ಹೊತ್ತಿಸಿದ್ದೇವೆ ದೇವರಿಗೋಸ್ಕರ. ಇಲ್ಲಿ ಸುಮಾರು ರಿಲೀಜಿಯಸ್ ಸ್ಟಾಲ್ ಸೆಟಪ್ ಮಾಡಿದ್ರು. ಹೊರಗಡೆ ಸಹ ಇಂಥದೇ ಸ್ಟಾಲ್ಸ್ ಉಂಟು. ಇಲ್ಲಿಂದ ನೋಡಿದೆ, ಇದೊಂದು ತಗೊಂಡೆ ನಾನು, ಖುಷಿ ಆಯ್ತಂತ. ಸುಮಾರು ಸ್ಟಾಲ್ಸ್ ಉಂಟು, ಬೇರೆ ಐಟಮ್ ಉಂಟು ಈ ಸ್ಟಾಲಲ್ಲಿ. ಇದು ಮಮ್ಮಿ ತಗೊಂಡದ್ದು. ಮತ್ತು ನಾವು ಹೋದದ್ದು ಅಲ್ಲಿ ಹತ್ತಿರದಲ್ಲಿರುವ ಮಿರಾಕ್ಯುಲಸ್ ಪಾಂಡಿಗೆ. ಈ ಪಾಂಡಲ್ಲಿ ಹೀಲಿಂಗ್ ಪಾಸ್ ಉಂಟಂತ ನಂಬಿಕೆ ಜನರಿಗೆ. ತುಂಬ ಜನರು ಇಲ್ಲಿ ಬಂದು ಸ್ಟಾಪ್ ಮಾಡಿ ಪ್ರೇ ಮಾಡಿ ವಿಶ್ ಮಾಡಿ ಹೋಗ್ತಾರೆ. ಇಲ್ಲಿ ನೋಡಿ ಎಲ್ಲರೂ ಕಾಯಿನ್ಸ್ ಎಲ್ಲ ಹಾಕ್ತಾರೆ ನೀರಿಗೆ. ಮತ್ತು ದೊಡ್ಡ ಮೀನು ಉಂಟು ಈ ನೀರಲ್ಲಿ. ತುಂಬ ಒಂದು ಪೀಸ್ಫುಲ್ ಎನ್ವೈರ್ಮೆಂಟ್ ಹೇಳ್ಬೋದು ಈ ಜಾಗದಲ್ಲಿ. ಹತ್ತೂರು ಚರ್ಚ್ ಬಂದು ಒಂದು ರಿಲಿಜನ್ ಸ್ಪೆಸಿಫಿಕ್ ಅಲ್ಲ, ಇದು ಫೇತ್, ಹೋಪ್ ಆ್ಯಂಡ್ ಟ್ರೆಡಿಷನ್ ಬಗ್ಗೆ. ಪ್ರತಿ ವರ್ಷ ಜನರು ತುಂಬ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಅವರ ವಿಶಸನ್ನು ಫುಲ್ಫಿಲ್ ಮಾಡಲಿಕ್ಕೆ ಪ್ರೇ ಮಾಡ್ತಾರೆ. ಚರ್ಚ್ ವಿಸಿಟ್ ಆದ ಮೇಲೆ ಹೊಟ್ಟೆ ಹಸಿವಾಯ್ತಂತ ನಾವು ಕಾರ್ಕಳದಲ್ಲೇ ಇದ್ದ ಸಾಗರ್ ರತ್ನ ಹೋಟೆಲಿಗೆ ಹೋದೆವು. ಎಂಟರ್ ಆದ ಕೂಡಲೇ ಭಯಂಕರ ರಶ್ ಇತ್ತು. ಫುಲ್ ಜನರು ಆಚೆ ಈಚೆ ಇದ್ದರು. ನಾವೆನ್ಸಿದ್ದೇವೆ ನಮ್ಮಾಗಿವೆ ಎಲ್ಲರೂ ಸಹ ಹತ್ತೂರು ಮುಗಿಸಿ ಇಲ್ಲಿಗೆ ಬಂದದಂತ. ನಾವು ತಿನ್ನಲಿಕ್ಕೆ ಗೋಳಿ ಬಜೆ ಆರ್ಡರ್ ಕೊಟ್ಟೇವೆ, ಮತ್ತು ನೀರು ಬಜ್ಜಿ ಆರ್ಡರ್ ಕೊಟ್ಟೇವೆ. ತುಂಬ ಒಳ್ಳೆ ಇತ್ತು, ಎರಡು ಸಹ ಬಿಸಿಯಾಗಿ ತುಂಬ ಟೇಸ್ಟಿ ಇತ್ತು. ಕ್ರಿಸ್ಪಿಯಾಗಿ ಒಳ್ಳೆ ಇತ್ತು ನೀರುಳ್ಳಿ ಬಜ್ಜಿ, ಖುಷಿ ಆಯಿತು. ಮತ್ತು ದ ಯೂಶ್ವಲ್ ದೋಸೆ ಆರ್ಡರ್ ಕೊಟ್ಟದೆಲ್ಲರೂ ಸಹ. ನಾನು ಬಂದು ಗೀ ರೋಸ್ಟ್ ಮಸಾಲ ದೋಸೆ ತಗೊಂಡದ್ದು. ಗೀಯೇ ಇತ್ತು, ಸರಿ ಗೊತ್ತಾಗ್ತದೆ ಗೀಯಲ್ಲೇ ಮಾಡಿದಂತ. ಭಾರಿ ಟೇಸ್ಟಿಯಾಗಿತ್ತು ದೋಸೆ ಸಹ. ಮತ್ತು ನನ್ನ ಗಂಡ ಫ್ರೆಶ್ ಲೈಮ್ ಜ್ಯೂಸ್ ತಗೊಂಡ್ರು, ಮತ್ತು ನಾನು ಚಾ ತಗೊಂಡೆ. ಒಂದು ಹೋಟೆಲ್ ನನ್ನ ಪ್ರಕಾರ ಒಳ್ಳೆ ಉಂಟಾ ಇಲ್ಲ ಅಂತ ಅದರ ಚಾ ಅಲ್ಲಿ ಗೊತ್ತಾಗ್ತದೆ. ನಾನು ಕಟ್ಲೆಟ್ ಸಹ ತಗೊಂಡೇವೆ ಆ್ಯಂಡ್ ಮ್ಯಾಂಗ್ಳೂರ್ ಬನ್ಸ್ ಸಹ ಟ್ರೈ ಮಾಡಿದ್ದೇವೆ. ಎರಡು ಸಹ ಒಳ್ಳೆ ಇತ್ತು. ಆ್ಯಂಡ್ ಈ ಹೋಟೆಲಿದ್ದು ಚಾ ಟಾಪ್ ಕ್ಲಾಸ್, ಸಾಕತ್ತಿತ್ತು ಚಾ. ಸೊ ತುಂಬ ಖುಷಿ ಆಯಿತು. ತಿಂಡಿ ಸಹ ಒಳ್ಳೆ ಇತ್ತು. ಓವರ್ ಆಲ್ ಗುಡ್ ಹೋಟೆಲ್. ಹತ್ತೂರು ಚರ್ಚ್ ಸತ್ಯ ಚಂದ ಕಾಣೋದಂದರೆ ರಾತ್ರಿಗೆ ಆ ಬ್ಯೂಟಿಫುಲ್ ಲೈಟ್ಸಲ್ಲಿ ಭಯಂಕರ ಚಂದ ಕಾಣ್ತಾ ಇತ್ತು. ಇದು ವಿಡಿಯೋ ಬಂದು ನನ್ನ ಅಂಕಲ್ ಕೊಟ್ಟದ್ದು, ಅವ್ರು ರಾತ್ರಿ ಹೋಗಿದ್ರು. ಸೊ ಅವ್ರ ಹತ್ರ ನಾನು ವಿಡಿಯೋ ತೆಗಿಲಿಕ್ಕೆ ಹೇಳಿದ್ದೆ. ರಾತ್ರಿಗೆ ಈ ಜಾಗ ಫುಲ್ ಮ್ಯಾಜಿಕಲ್ ಆಗಿರ್ತದೆ. ಲೈಟ್ಸ್ ಆಬ್ಸಲ್ಯೂಟ್ಲಿ ಸ್ಟನ್ನಿಂಗ್. ಮತ್ತು ಸುಮಾರು ಜನ ರಾತ್ರಿಗೆ ಹೋಗೋದು ಪ್ರಿಫರ್ ಮಾಡ್ತಾರೆ. ನಿಮಗೆ ಹತ್ತೂರು ಜಾತ್ರೆಗೆ ಹೋಗೋ ಆಪರ್ಚುನಿಟಿ ಇದ್ದರೆ ಡೂ ಗೋ ಆ್ಯಂಡ್ ಡೋಂಟ್ ಮಿಸ್ ಇಟ್. Thank you for watching. See you in the next video. Like, share, subscribe and comment. Okay, bye.